ಕಂದಮ್ಮ, ಇವತ್ತು ನಿನ್ನ ಹತ್ರ ಒಂದು ಗುಟ್ಟು ನಾನು ಹೇಳ್ತೀನಿ. ಏನಂದರೆ, ಈ ಗುಟ್ಟನ್ನು ಎಷ್ಟು ಜನ ಶೇರ್ ಮಾಡ್ತಾರೋ ಶೇರ್ ಮಾಡಲ್ವೋ ಗೊತ್ತಿಲ್ಲ. ಆದರೆ ನಾನು ಶೇರ್ ಮಾಡ್ತೀನಿ. ಯಾಕಂದರೆ ಅದರಿಂದ ಯಾರೆಲ್ಲ ನೆಗೆಟಿವ್ ವೈಬ್ರೇಷನ್ಸ್ನ ಅಥವಾ ಬರೀ ನೆಗೆಟಿವ್ ಥಾಟ್ಸು, ನೆಗೆಟಿವಿಟಿಯನ್ನು ಅಟ್ರ್ಯಾಕ್ಟ್ ಮಾಡಿ ನೆಗೆಟಿವ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ, ಬ್ಯಾಡ್ ಸಿಚುವೇಷನ್ನಲ್ಲಿದ್ದಾರೆ, ಅದರಿಂದ ಹೊರಬರಲಿಕ್ಕೆ ಈ ಒಂದು ಟಿಪ್ಸು ತುಂಬಾ ಹೆಲ್ಪ್ ಆಗುತ್ತೆ. ಅದೆಂಥದೇ ಸಿಚುವೇಷನಲ್ಲಿದ್ದರೂ ಕೂಡ ನಮ್ಮ ಮಾನಸಿಕ ಸ್ಥೈರ್ಯ, ಧೈರ್ಯ, ನಮ್ಮ ಒಂದು ಗಟ್ಟಿತನ ನಮ್ಮ ಬದುಕನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋ ಒಂದು ಮಿರಾಕಲ್ಸ್, ಅಂದರೆ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಅಂತ ಸಾಕಷ್ಟು ಜನ ಚಿಂತಕರು, ಮಹಾನ್ ಮೇಧಾವಿಗಳು, ಸಾಕಷ್ಟು ಜನ ರಿಸೋರ್ಸ್ ಪರ್ಸನ್ಸ್ ಅಂದರೆ ಸಂಪನ್ಮೂಲ ವ್ಯಕ್ತಿಗಳು ಅದ್ರ ಬಗ್ಗೆ ಆ ಥರದ್ದು ಒಳ್ಳೆಯ ವಿಚಾರಗಳನ್ನು ಸಾಕಷ್ಟು ಬುಕ್ಸಲ್ಲಾಗಿರ್ಬೋದು ಅಥವಾ ಸಾಕಷ್ಟು ಸಭೆ ಸಮಾರಂಭಗಳಲ್ಲಿ ಶೇರ್ ಮಾಡಿದ್ದಾರೆ. ಅದನ್ನು ಕಣ್ಣಿಂದ ನೋಡಿದ ನೆನಪು, ಕಿವಿಯಿಂದ ಕೇಳಿದ ನೆನಪು, ಮತ್ತು ಒಂದಷ್ಟು ಬುಕ್ಸನ್ನು ಓದಿದಾಗ ಸ್ವಲ್ಪ ಒಂದಷ್ಟು ಮಾಹಿತಿ ಇದು ಸತ್ಯ ಇದೆ ಅಂತ, ಸತ್ಯ 100ಕ್ಕೆ 90% ಇದು ನಡೆಯುತ್ತೆ, ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ಈಗ ಅದನ್ನು ನಾವು ಎಷ್ಟು ಅಗಾಧವಾಗಿ ನಂಬ್ತೀವಿ, ಎಷ್ಟು ಬಲವಾಗಿ ನಂಬ್ತೀವಿ, ಅದು ಖಂಡಿತ ನಡೆಯುತ್ತೆ ಅಂತ, 100ಗೆ 95% ನಡೆಯುತ್ತೆ ಅಂತ ಸಾಕಷ್ಟು ಜನ ಎಷ್ಟು ಎತ್ತರವಾದ ಮಟ್ಟದಲ್ಲಿರುವಂಥ ವ್ಯಕ್ತಿಗಳ ಆ ಒಂದು ಮಾತನ್ನು ಹೇಳ್ತಿದ್ದಾರೆ. ಅಂದರೆ ನಿಜಕ್ಕೂ ಅವರು ಸಾಕಷ್ಟು ದೊಡ್ಡ ಮಟ್ಟಿಗೆ ಸಾಧನೆ ಮಾಡಿದಂಥ ಮಹಾನ್ ವ್ಯಕ್ತಿಗಳವರು. ಹಾಗಾಗಿ ನಾನು ಈ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಮೈ ಡಿಯರ್ಸ್, ಏನಂದರೆ ನೋಡಿ, ಈಗ ನಾವು ಏನೋ ತುಂಬ ಕೆಟ್ಟ ಸಿಚುವೇಶನ್ ಇದೆ, ತುಂಬ ಕೆಟ್ಟದಾಗೋಗಿದೆ ಅಂತಂದ್ಬಿಟ್ಟು ನಾವು ಈ ಕ್ಷಣಕ್ಕೆ ನನ್ನ ಲೈಫಲ್ಲಿ ಇನ್ನು ನನ್ನ ಲೈಫ್ ಇಷ್ಟೇ, ಇನ್ನು ಮುಗ್ದೋಯ್ತು, ನನ್ನ ಜೀವನ ಇಷ್ಟೇ, ಇನ್ನು ನಮ್ಮ ಹಣೆ ಬರನೇ ಸರಿ ಇಲ್ಲ, ನನ್ನ ಅದೃಷ್ಟನೇ ಸರಿ ಇಲ್ಲ, ನಾನು ದುರಾದೃಷ್ಟವಂತೆ, ನಮಗೆ ಲಕ್ ಅನ್ನೋದೇ ಇಲ್ಲಪ್ಪ, ಅಥವಾ ಅವ್ರು ತುಂಬ ಲಕ್ಕಿ, ಅವ್ರು ತುಂಬ ಹ್ಯಾಪಿಯಾಗಿದ್ದಾರೆ, ಈ ಥರ ಅಂದ್ಕೊಳ್ತೀವಲ್ವ. ಆಗ ನಾವೇನು ಅಂದ್ಕೊಳ್ತಿರ್ತೀವಿ ಅದು ನಮ್ಮ ಸುಪ್ತ ಮನಸ್ಸಲ್ಲಿ ತುಂಬ ರೆಕಾರ್ಡ್ ಆಗ್ತಿರತ್ತಂತೆ. ಸೊ ನಾವೇನು ಬಯಸ್ತೀವಿ ಅದೇ ನಮಗೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ಈಗ ನೀವು ಮನಸ್ಸಲ್ಲಿ ನಾನು ದುರಾದೃಷ್ಟವಂತ, ನಾನು ಅನ್ಲಕ್ಕಿ ಅಂತೆಲ್ಲ ಅಂದ್ಕೊಂಡು ಆ ಒಂದು ವೈಬ್ರೇಷನ್ನೇ ನೀವು ಅಟ್ರ್ಯಾಕ್ಟ್ ಮಾಡೋ ಬದಲಿಗೆ, ಅದಿರಲಿ ಇಲ್ಲದ ಹೋಗಲಿ, ಮನಸ್ಸಿಂದ ಗಾಢವಾಗಿ ನಂಬಿ, ಅದನ್ನು ಬಲವಾಗಿ ನಂಬಿ, ನಾನು ಅದೃಷ್ಟಶಾಲಿ. ಯಾಕೆ ಅದೃಷ್ಟಶಾಲಿ ಅಂದರೆ, ದೇವರಂಥ ಅಪ್ಪ ಅಮ್ಮ ಇದ್ದಾರೆ, ಸದಾ ಒಳಿತನ್ನೇ ಬಯಸೋ ಅಪ್ಪ ಅಮ್ಮ ಇದ್ದಾರೆ, ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಒಳ್ಳೆ ಒಂದು ಬಾಂಡಿಂಗ್ ಇರ್ತಕ್ಕಂಥ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂಥ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದಾರೆ, ಅಥವಾ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಆ ಬೆಸ್ಟ್ ಫ್ರೆಂಡ್ಸ್ ಹೇಗೆ ಅಂದರೆ ಸದಾ ನಮ್ಗೆ ಒಳಿತನ್ನೇ ಬಯಸ್ತಾರೆ. ಆ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ. ನನಗೆ ಮಕ್ಕಳಿದ್ದಾರೆ, ಆ ಮಕ್ಕಳ ವಿಷಯದಲ್ಲಿ ನನಗೆ ತುಂಬಾ ಲಕ್ಕಿ. ಮತ್ತು ನಾನಿವತ್ತು ನನಗಿಷ್ಟವಾದಂಥ ಊಟನ ಮಾಡಿದೆ, ನನಗಿಷ್ಟವಾದಂಥ ಬಟ್ಟೆನ ಹಾಕ್ಕೊಂಡೆ, ಅಥವಾ ನನಗಿಷ್ಟವಾದ ಕಡೆ ಒಂದು ಪ್ಲೇಸ್ಗೆ ಹೋಗಿ ಬಂದೆ. ಈ ಥರ ನಿಮಗೇನು ಖುಷಿ ಕೊಡುತ್ತೆ ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡಬೇಕು. ಆ ಥರ ನೆನ್ಪು ಮಾಡ್ಕೊಳ್ಳಿ. ಮತ್ತು ನಂಗೆ ತುಂಬ ಅರ್ಥ ಮಾಡ್ಕೊಳ್ಳುವಂಥ ಒಂದು ಬಾಳ ಸಂಗಾತಿ ಇದ್ದಾರೆ, ಆ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ. ತುಂಬ ಸಪೋರ್ಟಿವ್ ಆಗಿರುವಂಥ ಒಂದು ಬಾಳ ಸಂಗಾತಿ ಇದ್ದಾರೆ, ಅದಕ್ಕೋಸ್ಕರ ನಾನು ತುಂಬಾ ಲಕ್ಕಿ. ಆ ವಿಷಯದಲ್ಲಿ ನನಗೆ ಆ ಭಗವಂತ ತುಂಬಾ ಅದೃಷ್ಟವನ್ನು ಕರುಣಿಸಿದ್ದಾರೆ. ಹೀಗೆ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳಿ, ಜೊತೆಗೆ ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರ. ಮೈ ಡಿಯರ್ಸ್, ನಿಮ್ಗೆ ಅನಿಸ್ಬೋದು, ಅಯ್ಯೋ ಇವರೇನೋ ಕತೆ ಹೇಳ್ತಾರಪ್ಪ ಅಂತ. ಖಂಡಿತ ಇದನ್ನು ನಾನು ನಂಬ್ತಾ ಇರಲಿಲ್ಲ. ನಾನು ಒಂದು ಟೈಮಲ್ಲಿ ನಾನು ಅಂದ್ಕೊಳ್ತಾ ಇದ್ದೆ, ಅಯ್ಯೋ ಇವೆಲ್ಲ ಕೇಳೋಕ್ಕೆ ಚಂದ, ಹೇಳೋಕ್ಕೆ ಚಂದ ಅಷ್ಟೇ, ರಿಯಾಲಿಟಿ ಅಂತೂ ಇದರಲ್ಲಿ ಇಲ್ಲವೇ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಒಂದು ಸಾಮಾನ್ಯ ಟೈಮಲ್ಲಿ. ಬಟ್ ನಾನು ಈಗ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಏನಂದರೆ, ನಾವೇನು ಬಯಸ್ತಿರ್ತೀವಿ, ನಾವೇನು ಅಂದ್ಕೊಳ್ತಿರ್ತೀವಿ, ನಮ್ಮ ಲೈಫಲ್ಲಿ ಅದೇ ನಡೀತಾ ಹೋಗುತ್ತೆ. ಹಾಗಾಗಿ ನಾವು ಕೆಟ್ಟದ್ದನ್ನೇ ಯೋಚಿಸಿ ಕೆಟ್ಟದನ್ನೇ ಅಟ್ರ್ಯಾಕ್ಟ್ ಮಾಡಿ ಆ ಬ್ಯಾಡ್ ಸಿಚುವೇಶನ್ ಫೇಸ್ ಮಾಡೋದಕ್ಕಿಂತ ಒಳ್ಳೆಯದನ್ನೇ ನೆನಪು ಮಾಡಿಕೊಂಡು, ಒಳ್ಳೆಯದನ್ನೇ ನೆನೆಸಿ, ಒಳ್ಳೆ ಕನಸುಗಳನ್ನು ಕಂಡು, ಒಳ್ಳೊಳ್ಳೆ ಗುರಿಗಳನ್ನು ಇಟ್ಕೊಂಡು, ಅದನ್ನು ನನಸು ಮಾಡಿಕೊಂಡು, ನಮ್ಮ ಲೈಫನ್ನು ಬ್ಯೂಟಿಫುಲ್ ಮಾಡಿಕೊಂಡು, ಹಾಗೆಯೇ ಮಿರಾಕಲ್ಸ್ ನಡೆಯುವಂತೆ ನಾವು ಮಾಡ್ಕೊಳ್ಬೇಕು. ಅದು ನಮ್ಮ ಕೈಯಲ್ಲೇ ಇರುತ್ತೆ. ಯಾಕಂದರೆ ಈ ಬ್ರಹ್ಮಾಂಡ ಸದಾ ನಮಗೆ ನಾವೇನು ಕೇಳ್ತಿರ್ತೀವಿ ಅದು ನಮಗೆ ಕೊಡ್ತಾ ಇರುತ್ತೆ. ಹಾಗಾಗಿ ನಿಮಗೇನೆಲ್ಲ ಇದೆ ಆ ಎಲ್ಲದಕ್ಕೂ ನೀವು ಥ್ಯಾಂಕ್ಸ್ ಹೇಳ್ತಾ ಹೋಗಿ, ಜೊತೆಗೆ ನಿಮಗೇನು ಬೇಕೋ ಅದನ್ನು ನೀವು ಪದೇ ಪದೇ
ಮುಖ್ಯವಾಗಿ ರಾತ್ರಿ ಮಲಗುವಾಗ ಬೆಳಗ್ಗೆ ಏಳುವಾಗ ಪದೇ ಪದೇ ನೆನೆಸ್ಕೊಳ್ಳಿ ನಿಮ್ಗೆ ಏನು ಬೇಕು ಅಂತ. ಅದಕ್ಕೆ ತಕ್ಕಂಗೆ ವರ್ಕ್ ಮಾಡಿ. ನಿಮ್ಗೆ ಯಾಕೆ ಲಕ್ ಬರಲ್ಲ, ಯಾಕೆ ನೀವು ಲಕ್ಕಿ ಆಗಲ್ಲ ನೋಡೇ ಬಿಡೋಣ. ಮತ್ತು ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವೇ ಹೇಳ್ತೀರ ಹೇಳಿದ್ದು ಎಷ್ಟು ಸತ್ಯ, ಅದನ್ನು ನಾನೀಗ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ಅಂತ ನೀವು ಖಂಡಿತ ಒಂದಿನ ಹೇಳೇ ಹೇಳ್ತೀರ. ಈಗ ನಿಮ್ಗೆ ಅದು ಸುಳ್ಳು ಅಂತ ಅನಿಸಿದ್ರು ಕೂಡ ಮುಂದೆ ಒಂದಿನ ಅದು ನಿಮಗೆ ಸತ್ಯ ಅಂತ ಅನುಭವಕ್ಕೆ ಬಂದೇ ಬರುತ್ತೆ. ನೀವು ಬಲವಾಗಿ ನಂಬಿದಾಗ, ಧ್ಯಾನ ಮಾಡಿದಾಗ, ಒಂದು ದಿನದಲ್ಲಿ ಒಂದು 15 ನಿಮಿಷ ಆದರೂ ಧ್ಯಾನ ಮಾಡಿದಾಗ, ನಿಮಗೆ ಅಂತ ನೀವು ಟೈಮ್ ಕೊಟ್ಟು ನಿಮ್ಮ ಜೊತೆ ನೀವು ಮಾತಾಡಿಕೊಂಡು, ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ರೆಸ್ಪೆಕ್ಟ್ ಮಾಡಿ, ಹೀಗೆ ಜೀವನನ ಒಂದೊಳ್ಳೆ ಹಾದಿಯಲ್ಲಿ ಒಳ್ಳೆಯದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗಿ. ಅದು ನಿಮ್ಮ ಕಡೆ ಖಂಡಿತ ಅಟ್ರ್ಯಾಕ್ಟ್ ಆಗುತ್ತೆ. ನಿಮ್ಮ ಲೈಫ್ ಕೂಡ ಬ್ಯೂಟಿಫುಲ್ ಆಗುತ್ತೆ. ಕಣ್ಣು ತುಂಬ ನಿದ್ದೆ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮೈ ಡಿಯರ್ಸ್, ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ನಿಮಗೇನು ಕನಸು ಕಾಣ್ತೀರಾ ಆ ಕನಸಿಗೆ ತಕ್ಕಂಥ ಕೆಲಸ ಮಾಡಿ. ಜೊತೆಗೆ ಆ ಕನಸನ್ನು ಪದೇ ಪದೇ ನೆನೆಸ್ತಾ ಹೋಗಿ. ನೋಡಿ, ನೀವೇ ಮಿರಾಕಲ್ಸ್ನ ಫೀಲ್ ಮಾಡ್ತೀರಾ. ಅದು ನಿಮ್ಗೆ ಖಂಡಿತ ಎಕ್ಸ್ಪೀರಿಯೆನ್ಸ್ ಬಂದೇ ಬರುತ್ತೆ. ನೀವು ಅದನ್ನು ಬಲವಾಗಿ ನಂಬಬೇಕು. ಆವಾಗ ಖಂಡಿತ ನಡೆಯುತ್ತೆ ಕಣ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.